ಇವಾಗ ಕಾರ್ಗೋಸ್ಕರ ವೇಟ್ ಮಾಡ್ತಾ ಇದ್ದೀವಿ. ಕಾರ್ ಬಂದ ತಕ್ಷಣ ಹತ್ಕೊಂಡು ಹೋಗ್ತೀವಿ ಕ್ರೌನ್ ಪ್ಲಾಜಾಗೆ. ಕಾರ್ ಬಂತು, ಇವಾಗ ಕ್ರೌನ್ ಪ್ಲಾಜಾಗೆ ಹೋಗ್ತಾ ಇದ್ದೀವಿ. ಇವಾಗ ಕಾರ್ ಹತ್ತಿದ್ವಿ, ಕ್ರೌನ್ ಪ್ಲಾಜಾ ಹೋಟ್ಲ್ಗೆ ಹೋಗ್ತಾ ಇದ್ದೀವಿ. ಇನ್ನೇನು 15-20 ನಿಮಿಷದಲ್ಲಿ ಹೋಗಿ ರೀಚ್ ಆಗ್ತೀವಿ. ಹಿಂದ್ಗಡೆ ನೋಡ್ಬೋದು, ಕಳ್ಳನ ಮಗನ ಥರ ನೋಡ್ತಾವ ನಾವು. ಕ್ರೌನ್ ಪ್ಲಾಜಾ ಕಾಣ್ತಾ ಇದೆ, ಬಂತು ಹೋಟ್ಲು. ಸ್ವೀಟ್ ಪಕ್. ಕೊನೆಗೂ ಹೋಟ್ಲಿಗೆ ಬಂದ್ವಿ. ಒಂದು 10-15 ನಿಮಿಷ ಒಳಗಡೆ ಹೋಗ್ಬಿಡ್ತೀವಿ. ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ. ನನ್ನ ಜೀವನದಲ್ಲೇ ಫಸ್ಟ್ ಟೈಮ್ ನಾನು ಬ್ಲಾಗ್ ಮಾಡ್ತಾ ಇರೋದು. ಹೆಂಗೆ ಮಾಡಬೇಕು ಅಂತಲೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ, ಏನು ಎಡಿಟ್ ಮಾಡಬೇಕಂತನೂ ಗೊತ್ತಿಲ್ಲ, ಏನು ಮಾತಾಡಬೇಕಂತನೂ ಗೊತ್ತಿಲ್ಲ. ಇದು ನಮ್ಮ ಬ್ರೇಕ್ಫಾಸ್ಟ್ ಇವತ್ತು. ಇದು ಮೊದಲನೇ ರೌಂಡು ಫ್ರೂಟ್ ಸಲಾಡು. ಹೊಟ್ಟೆ ತುಂಬವರೆಗೂ ತಿಂತಾನೇ ಇರ್ತೀನಿ. ಇದು 2ನೇ ರೌಂಡು ಫ್ರೂಟ್ ಸಲಾಡ್. ಮಿರರ್ ಎಲ್ಲಿ ಕಾಣುತ್ತೋ ಅಲ್ಲಿ ನಾವು ನೋಡ್ಕೊಳ್ಳೋದು ಬಿಡಲ್ಲ. ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸಿ ಮೀಟಿಂಗ್ ಹೋಗ್ತಾ ಇದ್ದೀವಿ. ಎಲ್ಲಿದೆಯೋ ಅಂತಲೂ ಗೊತ್ತಿಲ್ಲ. ಮೊದಲು ತಿನ್ನೋದು, ಆಮೇಲೆ ಮೀಟಿಂಗು. ಇವಾಗ ಟೀ ಕುಡಿಯೋಕೆ ಹೋಗ್ತಾ ಇದ್ದೀವಿ. ಟೀ, ಕಾಫಿ ಏನು ಬೇಕಾದರೂ ಕುಡಿಬೇಕು. ಬಿಸ್ಕೆಟ್ಸ್ ಇದೆ, 2 ಟೈಪ್ ಬಿಸ್ಕೆಟ್ಸ್ ಇದೆ. ಅದನ್ನ ಕುಡಿದ್ಬಿಟ್ಟು ಆಮೇಲೆ ನಿಮಗೆ ಸಿಗ್ತದೆ. ಬಾಯ್ ಬಾಯ್. ಧೈರ್ಯ ಅಂದರೆ ಏನು ಅನ್ನೋದಕ್ಕೊಂದು ಎಕ್ಸಾಂಪಲ್ ನಾನು ನಿಮ್ಮ ಕಣ್ಣೆದುರುಗಡೆ ತೋರಿಸ್ತೀನಿ ನೋಡಿ. ಇವಾಗ ಹಂಗೆ ಇದು ಧೈರ್ಯ ಅಂತ ಹೇಳಿದ್ರೆ. ಹದಿನಾಲ್ಕು ಫ್ಲೋರ್ ಇರೋ ಬಿಲ್ಡಿಂಗು. ಇಲ್ಲೇನೋ ಕೂತ್ಕೊಳ್ಳೋಕ್ಕೆ ಜಾಗ ಮಾಡಿದ್ದಾರೆ. ಇಲ್ಲಿ ನೀರು ಬರ್ತಾಯಿತ್ತು, ಬಟ್ ಇವಾಗ ಬರ್ತಾ ಇಲ್ಲ. ಇದು ಕೆಳಗಡೆ ಹೋಟೆಲ್ ಟೂರ್. ಊಟಕ್ಕೆ ಹೋಗ್ತಾ ಇದ್ದೀವಿ. ತುಂಬ ಇರುತ್ತೆ. ಅದರಲ್ಲೊಂದು 2-3 ಐಟಮ್ಸ್ ತಿಂತೀನಿ ಅಷ್ಟೇ ನಾನು. ತುಂಬ ಇದ್ದರೆ ಆಯ್ಕೆ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಇದು ಎಂಟ್ರಿ ಗೇಟ್ ಮತ್ತು ರಿಸೆಪ್ಷನ್ ಏರಿಯಾ. ಇನ್ನೊಂದು ಸ್ವಲ್ಪ ಹೊತ್ತಾದಮೇಲೆ ನಾನು ರೂಮ್ ಟೂರ್ ಕೂಡ ಮಾಡಿಸ್ತೀನಿ. ತುಂಬ ಚೆನ್ನಾಗಿದೆ ರೂಮು.
ನಿಮ್ಗೆ ಇಲ್ಲಿಂದ ಒಳ್ಳೆ ವ್ಯೂ ಕಾಣಿಸುತ್ತೆ ನೋಡಿ. ಇದು 10th ಫ್ಲೋರಿಂದ ಇದು. ನಾನು ರೂಮ್ ಇರೋದು ಕೂಡ 10th ಫ್ಲೋರಲ್ಲೇ. ವಾಹ್, ಫುಲ್ ಐಡಾ ಸಿಟಿ ಎಲ್ಲ ಕಾಣ್ತಾ ಇದೆ. ಇವಾಗ ಪ್ಲಾಂಟ್ ವಿಸಿಟ್ಗೆ ಹೋಗ್ತಾ ಇದ್ದೀವಿ. ಯಾವ ಬಸ್ಸಲ್ಲಿ ಅಂದರೆ ಹಿಂದೆ ಸಿಂಬಲ್. ಇವಾಗ ಒಂದು 40 ನಿಮಿಷ ರೆಸ್ಟ್ ಮಾಡಿಕೊಂಡು ಆಮೇಲೆ ಮತ್ತೆ ಮೀಟಿಂಗ್ ಹೋಗಬೇಕು. ಸೊ ಇವಾಗ ಒಂದು ಒಳ್ಳೆ ಬಾಲ್ಕನಿಯಲ್ಲಿ ವ್ಯೂ ತೋರಿಸ್ತೀನಿ ಬನ್ನಿ ನಿಮಗೆ. ನಾವಿವಾಗ ಗಾಲಾ ಡಿನ್ನರಲ್ಲಿದ್ದೀವಿ. ಫುಲ್ ಡ್ಯಾನ್ಸ್ ಗಿನ್ಸ್ ಮಾಡಿಕೊಂಡು, ಎಣ್ಣೆ ಹೊಡ್ಕೊಂಡು, ಜ್ಯೂಸ್ ಕುಡ್ಕೊಂಡು, ಊಟ ಗೀಟ ಮಾಡಿಕೊಂಡು, ಒಳ್ಳೆ ಚಿಕನ್ ತಿನ್ಕೊಂಡು, ಪನ್ನೀರ್ ತಿನ್ಕೊಂಡು ಮಜಾ ಮಾಡ್ಕೊಂಡು ಇವತ್ತು ಊಟಕ್ಕೆ ಏನಿದೆ ನೋಡ್ಕೊಂಬರೋಣ. ಸಬ್ಜಿ ದಮ್ ಬಿರಿಯಾನಿ ಅಂತೆ. ಅಯ್ಯೋ